ಕೆಲವರಿಗೆ 500 ರೂಪಾಯಿ ಅಂದರೆ ಕಾಫಿ ಬಿಲ್ ಮಾತ್ರ. ಆದರೆ ಕೆಲವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅದು ಇಡೀ ವಾರದ ಹೋಪ್. ತಿಂಗಳು ಕೊನೆ ವ್ಯಾಲೆಟ್ ಓಪನ್ ಮಾಡಿದ ಒಂದೇ ಒಂದು 500 ರೂಪಾಯಿ ನೋಟು. ಅಪ್ಪ ಅದನ್ನು ಕೈಲಿ ಹಿಡಿದು ಸುಮ್ಮನೆ ಯೋಚಿಸ್ತಿದ್ರು. ಹಾಲು, ಪೆಟ್ರೋಲು, ತರಕಾರಿ, ಗ್ಯಾಸು, ಮೆಡಿಸನ್ನು ಯಾವುದು ಮೊದಲು? ಅಷ್ಟರಲ್ಲಿ ಚಿಕ್ಕ ಮಗ ಓಡಿ ಬಂದು ಹೇಳ್ದ, ಅಪ್ಪ ಸ್ಕೂಲ್ ಪ್ರಾಜೆಕ್ಟ್ಗೆ 200 ರೂಪಾಯಿ ಬೇಕಂತೆ. ಅಪ್ಪ 2 ಸೆಕೆಂಡ್ ಸೈಲೆನ್ಸ್. ಆಮೇಲೆ ನಗ್ತಾ ವ್ಯಾಲೆಟ್ನಿಂದ 200 ರೂಪಾಯಿ ಕೊಟ್ಟರು. ತಗೋ ಮಗು, ಚೆನ್ನಾಗಿ ಮಾಡು. ಮಗು ಖುಷಿಯಾಗಿ ಓಡಿ ಹೋದ. ಉಳಿದಿದ್ದು 300 ರೂಪಾಯಿ. ಆ ಸಂಜೆ ಅಪ್ಪ ಆಫೀಸ್ನಿಂದ ಮನೆಗೆ ಬರುವಾಗ ಬಸ್ ಟಿಕೆಟ್ ತೊಗೊಂಡ್ರು. ಆಟೋ ಬೇಡ, ಟೀ ಬೇಡ, ಸ್ನ್ಯಾಕ್ಸ್ ಬೇಡ. ಯಾಕೆಂದರೆ ಆ 300 ರೂಪಾಯಿ ಮನೆಯ ಅಗತ್ಯಗಳಿಗೆ ಉಳಿಯಬೇಕಿತ್ತು. ಆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು. ಆದರೆ ಅಪ್ಪ ಮಾತ್ರ ಸೀಲಿಂಗ್ ಫ್ಯಾನ್ ನೋಡ್ತಾ ಒಂದೇ ಪ್ರಶ್ನೆ ಕೇಳ್ಕೊಂಡ್ರು, ಈ 300 ರೂಪಾಯಿ ತಿಂಗಳ ಕೊನೆಯವರೆಗೂ ಸಾಕಾಗುತ್ತಾ? ಮಿಡಲ್ ಕ್ಲಾಸ್ ವ್ಯಾಲೆಟ್ನಲ್ಲಿ ಹಣ ಕಡಿಮೆ ಇರ್ಬೋದು, ಆದರೆ ಜವಾಬ್ದಾರಿಗಳು ಯಾವತ್ತೂ ಫುಲ್ ಬ್ಯಾಲೆನ್ಸ್ನಲ್ಲಿ ಇರುತ್ತೆ. ಮನಿ ಡಸಂಟ್ ಜಸ್ಟ್ ಬೈ ಥಿಂಗ್ಸ್, ಸಮ್ಟೈಮ್ಸ್ ಇಟ್ ಬೈಸ್ ಅನದರ್ ಡೇ ಆಫ್ ಹೋಪ್. ಈ 500 ರೂಪಾಯಿ ನೋಟ್ ಕಥೆಯಲ್ಲಿ ನಿಮ್ಮ ಮನೆಯ ನೆರಳು ಕಂಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ ವಾಲ್ಮೀರಾ ಸ್ಟೋರೀಸ್. ಇಲ್ಲಿ ಕತೆ